ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ರಾಜ್ಯ ಸರ್ಕಾರಿ ನೌಕರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. SSLC ಹಾಗೂ PUCಯಲ್ಲಿ 90% ಜಾಸ್ತಿ ಅಂಕ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ 2024ನೇ ಸಾಲಿನ PUC ಹಾಗೂ SSLC ಎರಡೂ ಎಕ್ಸಾಮ್ನಲ್ಲಿ 90% ಹೆಚ್ಚು ಅಂಕ ಗಳಿಸಿದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಮಕ್ಕಳಾಗಿದ್ದರೆ ಅಂದರೆ ಅಂಥವ್ರಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಆಹ್ವಾನಿಸಲಾಗಿದೆ. ಈ ಕೆಳಗಿನ ಲಿಂಕಿನ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 31/5/2024 ಆಗಿರುತ್ತದೆ. ಫ್ರೆಂಡ್ಸ್ ನೋಡಿ, SSLC ಮತ್ತು CBSE ಫಲಿತಾಂಶ ಪ್ರಕಟಣೆ ನಂತರ ವಿದ್ಯಾರ್ಥಿಗಳ ಪೋಷಕರು ಈ ಮೇಲ್ಕಂಡ ಲಿಂಕ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ಆವಾಗ ದಿನಾಂಕ ಮೇ 31, 2024 ಆಗಿರುತ್ತೆ. ಹೆಚ್ಚಿನ ಮಾಹಿತಿಗೆ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಕೂಡ ಈ ಸುರೇಶನ್ ಕಚೇರಿ ವ್ಯವಸ್ಥಾಪಕರು, ಸೈಯದ್ ಜಬಿ ಲೆಕ್ಕ ಸಹಾಯಕರು ಇವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಕೋ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೊಂದು ಕಂಡೀಷನ್ಸ್ ಕೂಡ ಅಪ್ಲೈ ಮಾಡಿದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಮಕ್ಕಳಾಗಿರಬೇಕಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ SSLC ಅಥವಾ PUCಯಲ್ಲಿ 90% ಹೆಚ್ಚು ಅಂಕಗಳನ್ನು ಮಾತ್ರ ಪಡ್ಕೊಂಡಂಥ ವಿದ್ಯಾರ್ಥಿ ಮಾತ್ರ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ತಂದೆ ತಾಯಿ ಕರ್ನಾಟಕ ರಾಜ್ಯ ಸರ್ಕಾರದ ಕಾಯಂ ನೌಕರರಾಗಿರಬೇಕು, ಆಗ ಸರ್ಕಾರಿ ನೌಕರ ಸಂಘದ ಸದಸ್ಯರಾಗಿರಬೇಕಾಗುತ್ತೆ. ಸಂಘವು ನಿಗದಿಪಡಿಸಿರುವ ಸಮೂಹದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ತಾಲೂಕು ಯೋಜನಾ ಖಾತೆ ಅಧ್ಯಕ್ಷರು ಮತ್ತು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರಿಂದ ದೃಢೀಕರಿಸಿ ಆನ್ಲೈನಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ನಿಗಮ ಮಂಡಳಿ, ಪ್ರಾಧಿಕಾರ, ವಿಶ್ವವಿದ್ಯಾಲಯ, ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆ ನೌಕರರ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಕೋರಿರುವ ಮಾಹಿತಿ ಅಗತ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಅರ್ಜಿಯನ್ನು ಪರಿಗಣನೆ ಮಾಡಲಾಗುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ SSLC ರಿಸಲ್ಟ್ ಇವತ್ತು ಬಂದಿದೆ. 90% ಜಾಸ್ತಿ ಅಂಕ ಪಡ್ಕೊಂಡಿರ್ತಕ್ಕಂಥ ಯಾರು ರಾಜ್ಯ ಸರ್ಕಾರಿ ನೌಕರ ಮಕ್ಕಳಿದ್ದಾರೆ, ಸೊ ಅವರು ಇಲ್ಲಿ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅರ್ಜಿ ಸಲ್ಲಿಸ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಂಕ್ ಕೂಡ ಓಪನ್ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸ್ಟೇಟ್ ಲೆವೆಲ್ ಗೌರ್ಮೆಂಟ್ ಎಂಪ್ಲಾಯ್ ಚಿಲ್ಡ್ರನ್ಸ್ ಪ್ರತಿಭಾ ಪುರಸ್ಕಾರ 2024 ಈ ಲಿಂಕ್ನ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿ ನೋಡಿ, ನೀವು ಇಮೇಲ್ ID ಬೇಕಾಗುತ್ತೆ. ಯಾರು ಅರ್ಜಿ ಸಲ್ಲಿಸ್ತಾರೆ ಅವ್ರ ಇಮೇಲ್ ID, ವಿದ್ಯಾರ್ಥಿ ಹೆಸರು ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕಾಗುತ್ತೆ. ಜೆಂಡರ್ ಯಾವುದು, ಮೇಲ್ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಸ್ಟ್ರೀಮ್ನ ಸೆಲೆಕ್ಟ್ ಮಾಡಿದ್ದಾರೆ, PUCನೋ SSLCನೋ ಅದರಲ್ಲಿ ಅವರು 90% ಜಾಸ್ತಿ ಅಂಕ ಪಡ್ಕೊಂಡಿದ್ದಾರೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. PUC ಆರ್ಟ್ಸ್, PUC ಸೈನ್ಸ್, PUC ಕಾಮರ್ಸ್, SSLC ಸ್ಟೇಟ್, SSLC CBSE, SSLC ICSE ಇದರಲ್ಲಿ ಯಾವುದರಲ್ಲಿ ಅವರು ಓದಿದ್ದಾರೆ, ಯಾವ ಟ್ರೇಡ್ನಲ್ಲಿ ಓದಿದ್ದಾರೆ, ಯಾವ ಸ್ಟ್ರೀಮ್ನಲ್ಲಿ ಓದಿದ್ದಾರೆ, 90% ಜಾಸ್ತಿ ಅಂಕ ಯಾವುದರಲ್ಲಿ ಪಡ್ಕೊಂಡಿದ್ದಾರೆ, PUCನ SSLC ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಅವರ ರಿಜಿಸ್ಟರ್ ನಂಬರ್ SSLC ಇದ್ದರೆ SSLC, PUC ಇದ್ದರೆ PUC ರಿಜಿಸ್ಟರ್ ನಂಬರು, ಮ್ಯಾಕ್ಸಿಮಮ್ ಅಂಕಗಳು ಎಷ್ಟಿದ್ದಾವೆ, PUC ಆದರೆ 600, SSLC ಆದರೆ 625 ಇರುತ್ತೆ. ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಷ್ಟು ಅಂಕ ಪಡ್ಕೊಂಡಿದ್ದಾರೆ, SSLC ಆದರೆ 625ಕ್ಕೆ ಎಷ್ಟು ಅಂಕ ಬಿದ್ದಿದ್ದಾವೆ, PUC ಆದರೆ 600ಕ್ಕೆ ಎಷ್ಟು ಅಂಕ ಬಿದ್ದಿದ್ದಾವೆ ಮೆನ್ಷನ್ ಮಾಡಿ. ಹಾಗೆ ಶೇಕಡಾವಾರು ಪರ್ಸೆಂಟೇಜ್ 90ಕ್ಕಿಂತ ಜಾಸ್ತಿ ಆಗಿದೆಯಾ ಅಥವಾ ಇಲ್ಲ ನಾನು ಬರೀಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ 90ಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅವರ ತಂದೆ ತಾಯಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸದಸ್ಯರಾಗಿರಬೇಕಾಗತ್ತೆ. ಮತ್ತು ಯಾವುದೇ ಒಂದು ಇನ್ಕಮ್ ಲಿಮಿಟ್ನ ಕೂಡ ಫಿಕ್ಸ್ ಮಾಡಿಲ್ಲ, ಎಷ್ಟಾದರೂ ಇನ್ಕಮ್ ಲಿಮಿಟ್ ಇರ್ಬೋದು. ಬಟ್ 90ಕ್ಕಿಂತ ಜಾಸ್ತಿ ಅಂಕಗಳನ್ನ ಪಡ್ಕೊಂಡಿರಬೇಕಾಗತ್ತೆ, ಅಂದರೆ 90% ಜಾಸ್ತಿ ಪಡ್ಕೊಂಡಿರಬೇಕು. ತೆರಿಗೆ ಹೊಂದಿದ ವರ್ಷ ಯಾವುದು, 2024 PUCನ, 2024 SSLC ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿದ್ಯಾರ್ಥಿನ ತಂದೆ ತಾಯಿ ಹೆಸರನ್ನ ಸೆಲೆಕ್ಟ್ ಇಲ್ಲಿ ಕರೆಕ್ಟಾಗಿ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೀಬೇಕಾಗುತ್ತೆ ಇಂಗ್ಲೀಷ್ನಲ್ಲಿ. ಅವರ ಡೆಸಿಗ್ನೇಷನ್ ಏನು, ಅವ್ರು ಲೆಕ್ಚರರ್ ಇದ್ದಾರೋ, ಟೀಚರ್ ಇದ್ದಾರೋ, ಕ್ಲರ್ಕ್ ಇದ್ದಾರೋ ಅಥವಾ ಇಂಜಿನಿಯರ್ ಇದ್ದಾರೋ, ಏನಿದ್ದಾರೆ ಅವ್ರ ಡೆಸಿಗ್ನೇಷನ್, ಏನು ವರ್ಕ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರಲ್ಲಿ ಅಂತೇಳಿ ಅವ್ರ ಡೆಸಿಗ್ನೇಷನ್ ಮೆನ್ಷನ್ ಮಾಡಿ ಯಾವ ಇಲಾಖೆಗೆ ಸೇರಿದ್ದಾರೆ. ಇಲ್ಲಿ ನೋಡಿ 33 ಇಲಾಖೆಗಳಿದ್ದಾವೆ: ಕೃಷಿ, ಪಶುಪಾಲನೆ, ಪತ್ರಗಾರ, ಕಾಲೇಜು ಶಿಕ್ಷಣ, ದತ್ತಿ, ವಾಣಿಜ್ಯ ತೆರಿಗೆ, ಆರ್ಥಿಕ, ಸಹಕಾರ, ಔಷಧ, ಲೋಕೋಪಯೋಗ, ಜಲಸಂಪನ್ಮೂಲ, ನಗರ ಯೋಜನೆ, ಉದ್ಯೋಗ ತರಬೇತಿ, ಕಾರ್ಮಿಕ, ಸಮಾಜ ಕಲ್ಯಾಣ, ಮಹಿಳೆ ಮತ್ತು ಮಕ್ಕಳ, ಅರಣ್ಯ, ಅಬಕಾರಿ, ಆರೋಗ್ಯ, ESI, ತೋಟಗಾರಿಕೆ, ಕೈಗಾರಿಕೆ, ಕೈಮಗ್ಗ, ವಾರ್ತಾ, KGID, ಸಾರ್ವಜನಿಕ ಶಿಕ್ಷಣ, ಪದವಿ ಪೂರ್ವ, ಯೋಜನೆ ಸೇವೆ, ಕೃಷಿ ಮಾರಾಟ, ನೋಂದಣಿ ಮತ್ತು ಮುದ್ರಾಂಕ, ಕರ್ನಾಟಕ ಸರ್ಕಾರ ಸಚಿವಾಲಯ, ವಿಧಾನಮಂಡಲ, ವಿಧಾನ ಪರಿಷತ್ತು, ರೇಷ್ಮೆ, ಕಾನೂನು, ಭೂಮಾಪನ, NCC, ತಾಂತ್ರಿಕ ಶಿಕ್ಷಣ, ಸರ್ಕಾರಿ ಮುದ್ರಣಾಲಯ, ಲೋಕಸೇವಾ ಆಯೋಗ, ಲೋಕಾಯುಕ್ತ, RTO, ಅಭಿಯೋಗ, ಕನ್ನಡ ಮತ್ತು ಸಂಸ್ಕೃತಿ, ಪ್ರವಾಸೋದ್ಯಮ, ವಿದ್ಯುತ್ ಪರೀಕ್ಷಣಾಲಯ, ಭಾಷಾಂತರ, ಗ್ರಂಥಾಲಯನೋ, ಪೊಲೀಸ್ ಆಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತನು, ಯಾವ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ ನಿಮ್ಮ ತಂದೆ ತಾಯಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಫಿಷಿಯಲ್ ಅಡ್ರೆಸ್ನ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ತಂದೆ ತಾಯಿ ಜನ್ಮ ದಿನಾಂಕ ಏನು ಸೆಲೆಕ್ಟ್ ಮಾಡ್ಕೊಳ್ಳಿ. KGID ಸಂಖ್ಯೆ, ಅವ್ರು ಫಸ್ಟ್ ಒಂದು KGID ಮಾಡಿಸಿರ್ತಾರೆ, ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಅಂತೇಳಿ. KGID ನಂಬರ್ ನಿಮ್ಮ ತಂದೆ ತಾಯಿಯವ್ರಿಗೆ ಗೊತ್ತಿರುತ್ತೆ, ಅದನ್ನು ಮೆನ್ಷನ್ ಮಾಡಿ. ನಂತರ ವಾಟ್ಸಪ್ ಮೊಬೈಲ್ ಸಂಖ್ಯೆ, ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಜಿಲ್ಲೆಗೆ ಸೇರಿದ್ದೀರಾ, 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆ ಬರುತ್ತೆ. ನಂತರ ತಾಲೂಕು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ವಿದ್ಯಾರ್ಥಿ ಪಾಸ್ಪೋರ್ಟ್ ಫೋಟೋನ ಇಲ್ಲಿ JPG ಫಾರ್ಮ್ಯಾಟ್ನಲ್ಲಿ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಏನು ಕರಿತೀವಿ
ಆ ಫಾರ್ಮ್ಯಾಟ್ .jpg ಫಾರ್ಮ್ಯಾಟ್ನ ಅಪ್ಲೋಡ್ ಮಾಡಿ ನಂತರ ಅವರ ಮಾರ್ಕ್ಸ್ ಕಾರ್ಡ್ ದೃಢೀಕೃತ ಅಂಕಪಟ್ಟಿನ ಹೆಡ್ ಮಾಸ್ಟರ್ ಕಡೆಯಿಂದ ಅಟೆಸ್ಟೆಡ್ ಮಾಡಿಸಿ ಇಲ್ಲಿ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ. ನಂತರ ಏನಪ್ಪ ಅಂದರೆ 5 MBಗಿಂತ ಕಡಿಮೆ ಇರಬೇಕು. ನಂತರ ಇಲ್ಲಿ ನೋಡಿ ವಿದ್ಯಾರ್ಥಿ ಸರ್ವಿಸ್ ಸರ್ಟಿಫಿಕೇಟ್ ಸೇವಾ ದೃಢೀಕರಣ ಪ್ರಮಾಣ ಪತ್ರನ ಅವ್ರು ಎಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ ಕಚೇರಿ ಮುಖ್ಯಸ್ಥರಿಂದ ಅವರು ಸೈನ್ ಮಾಡಿಸಿ ಆಮೇಲೆ ರಾಜ್ಯ ಸರ್ಕಾರಿ ನೌಕರ ಸಂಘದ ದೃಢೀಕರಣ ಮಾಡಿಕೊಂಡು ಅದನ್ನ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ವಿದ್ಯಾರ್ಥಿನ ತಂದೆ ತಾಯಿಯ ಸೈಯನ್ನು ಕೂಡ ಇಲ್ಲಿ 5 MBಗಿಂತ ಕಡೆ ಇರೋ ಥರ ಸೈನ್ ಮಾಡಿ ಅದನ್ನು ಫೋಟೋ ಹೊಡೆದು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಫೈನಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಒಂದು ಸರಿ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ನೀವು ಆಯ್ಕೆ ಆಗಿದ್ದೀರಾ ಅಂತ ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಬರುತ್ತೆ. ನಂತರ ನೀವು ಪ್ರತಿಭಾ ಪುರಸ್ಕಾರಕ್ಕೆ ಎಲಿಜಿಬಲ್ ಇದ್ದೀರಿಲ್ಲ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಅರ್ಜಿಯನ್ನು ಮಾನ್ಯ ಮಾಡಲಾಗಿದೆ ಅಥವಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್. ಈ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರು ಪರಿಚಯ ಇದ್ದಾರೆ ಅವ್ರ ತಂದೆ ತಾಯಿ ರಾಜ್ಯ ಸರ್ಕಾರಿ ನೌಕರ ಮಕ್ಕಳಾಗಿದ್ದರಂದರೆ ರಾಜ್ಯ ಸರ್ಕಾರಿ ನೌಕರರಾಗಿದ್ದರಂದರೆ ಅಂಥವ್ರ ಮಕ್ಕಳಿಗೆ ನೀವೇನಾದರೂ ಇನ್ಫಾರ್ಮ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೋಸ್ಕರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.